ಇನ್ನು ನಾಡಿನಲ್ಲಿ ಆಯುಧ ಪೂಜೆ ಸಂಭ್ರಮ ಆವರಿಸಿದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಕಣ್ಣೀರ ಪ್ರವಾಹ ಹರಿತಾ ಇದೆ. ಸಾವಿರಾರು ಜನ ನಿರಾಶ್ರಿತರಾಗಿದ್ದಾರೆ. ಗದ್ದೆಯಲ್ಲಿ ಸೊಂಪಾಗಿ ಬೆಳೆದು ನಿಂತ ಕಬ್ಬಿನ ಬೆಳೆ ಸಂಪೂರ್ಣ ಮುಳುಗಿ ಹೋಗಿದೆ. ತೊಗರಿ ಹೊಲದ ತುಂಬೆಲ್ಲ ಜಲರಾಶಿಯೇ ಆವರಿಸಿದೆ. ಹತ್ತಿ, ಈರುಳ್ಳಿ ಬೆಳೆ ನೆಲದಲ್ಲೇ ಕೊಳೆತು ಹೋಗ್ತಿದೆ. ಊರಿಗೆ ಊರೇ ಮುಳುಗಡೆಯಾಗಿದೆ. ದೇವಾಲಯ, ದರ್ಗಾಗಳಿಗೂ ಜಲಕಂಟಕ ಎದುರಾಗಿದೆ. ಗ್ರಾಮಸ್ಥರ, ರೈತರ ಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಇದೆಲ್ಲ ಉತ್ತರ ಕರ್ನಾಟಕದ ಯಾದಗಿರಿ, ಬೀದರ್, ಕಲಬುರಗಿ, ಬಾಗಲಕೋಟೆ, ಬೆಳಗಾವಿ, ವಿಜಯಪುರದಲ್ಲಿ ಉಂಟಾಗಿರುವ ಪ್ರವಾಹದ ಕಣ್ಣೀರ ಕಥೆಗಳು. ಇಡೀ ನಾಡಲ್ಲಿ ನವರಾತ್ರಿ ಸಂಭ್ರಮ, ಉತ್ತರ ಕರ್ನಾಟಕದಲ್ಲಿ ಕಣ್ಣೀರ ಪ್ರವಾಹ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಕರುನಾಡಲ್ಲಿ ಕೃಷ್ಣ, ಭೀಮಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಇಡೀ ನಾಡು ನವರಾತ್ರಿ ಸಂಭ್ರಮದಲ್ಲಿ ಮುಳುಗಿದೆ. ಆದರೆ ಉತ್ತರ ಕರ್ನಾಟಕದ ಜನ ಮಾತ್ರ ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ. ದ್ವೀಪದಂತಾದ ವಿಜಯಪುರದ ಖೇಡಗಿ ಗ್ರಾಮ. ಭೀಮಾ ನದಿ ಅಬ್ಬರದಿಂದಾಗಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಖೇಡಗಿ ಗ್ರಾಮ ದ್ವೀಪದಂತೆ ಬದಲಾಗಿದೆ. 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ನಿವಾಸಿಗಳ ಪಾಡು ಹೇಳುತ್ತಿರುವುದು. ಇಲ್ಲಿನ ದೇಗುಲ, ಗುಡ್ಡದ ಬಸವೇಶ್ವರ ಮಠ, ದರ್ಗಾಗಳು ಮುಳುಗಿ ಹೋಗಿವೆ. ಈಜಿಕೊಂಡು ಹೋಗಿ ಅರ್ಚಕರು ಪೂಜೆ ಸಲ್ಲಿಸುವಂತಾಗಿದೆ. ನಾವು ನೀರಲ್ಲಿ ಬರ್ತೀವಿ ಸರ್. ಎಷ್ಟು ನೀರಿದ್ರೂ ಬಿಡಲ್ಲ ಸರ್ ಪೂಜೆ, ನಾವು ಬರ್ತೀವಿ. ಇನ್ನು ಯಾದಗಿರಿ ಜಿಲ್ಲೆ ಶಹಾಪುರದ ರೋಜಾ ಗ್ರಾಮಸ್ಥರು ಭೀಮಾ ಪ್ರವಾಹಕ್ಕೆ ಊರು ಬಿಟ್ಟಿದ್ದಾರೆ. ಬೀದರ್ನಲ್ಲಿ ಮಾಂಜ್ರಾ ನದಿಯಿಂದ 900 ಎಕರೆ ಜಮೀನು ಜಲಾವೃತ. ಬೀದರ್ನ ಇಸ್ಲಾಂಪುರ ಗ್ರಾಮ ಸೇರಿ ಹಲವೆಡೆ ಮಾಂಜ್ರಾ ನದಿ ನೆರೆಯಿಂದ 900ಕ್ಕೂ ಹೆಚ್ಚು ಎಕರೆ ಜಮೀನು ಪ್ರವಾಹಕ್ಕೆ ಮುಳುಗಿದೆ. ತೊಗರಿ ಸೇರಿ ಹಲವು ಬೆಳೆ ನಾಶವಾಗಿದೆ. ಇನ್ನು ಘಟಪ್ರಭಾ ನದಿಗೆ ಒಳಹರಿವು ಹೆಚ್ಚಾಗಿದ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಜಿಂದ್ರಾಲ ಗ್ರಾಮದಲ್ಲಿ 100 ಎಕರೆ ಮೆಕ್ಕೆಜೋಳ, ಕಬ್ಬು ನೀರು ಪಾಲಾಗಿದೆ. ನೆರೆಹಾನಿ ಬಗ್ಗೆ ವೈಮಾನಿಕ ಸಮೀಕ್ಷೆ ನಡೆಸಿದ ಸಿಎಂ. ರೈತರಿಗೆ ಪರಿಹಾರ, ಕೇಂದ್ರ ಸ್ಪಂದಿಸಬೇಕು ಎಂದ ಮುಖ್ಯಮಂತ್ರಿ. ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳ 100 ಹಳ್ಳಿಗಳ ಜನ ಪ್ರವಾಹದಿಂದ ನಲುಗಿದ್ದಾರೆ. ಸರ್ಕಾರ ಮೈಕೊಡವಿದ್ದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಕಲಬುರಗಿ, ವಿಜಯಪುರ, ಬೀದರ್, ಯಾದಗಿರಿಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು. ನೆರೆ ಅವಲೋಕನ ಬಳಿಕ ನಿನ್ನೆ ಸಂಜೆ ಕಲಬುರಗಿ ಡಿಸಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಜಂಟಿ ಸರ್ವೆ ಮುಗಿದ ಬಳಿಕ ಬೆಳೆ ಹಾನಿಗೆ ಪರಿಹಾರ ನೀಡಲಾಗುತ್ತೆ. 1 ಹೆಕ್ಟೇರ್ ಕುಷ್ಕಿ ಜಮೀನಿಗೆ 8,500 ರೂಪಾಯಿ, ನೀರಾವರಿ ಜಮೀನಿಗೆ 1 ಹೆಕ್ಟೇರ್ಗೆ 17,000 ರೂಪಾಯಿ ಪರಿಹಾರ ನೀಡಲಾಗುತ್ತೆ ಅಂದರು. ಪ್ರವಾಹದಿಂದ ಮನೆಗಳು ಮುಳುಗಿದ್ರೆ ತಕ್ಷಣವೇ 5,000 ನೀಡುತ್ತಿದ್ದೇವೆ. ಸರ್ವೆ ಮುಗಿದ ಬಳಿಕ ಹೆಚ್ಚು ಪರಿಹಾರ ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡೋದಾಗಿ ತಿಳಿಸಿದರು. ಎಂಟೈರ್ ಸ್ಟೇಟ್ನಲ್ಲಿ ಪ್ರಾಥಮಿಕ ವರದಿ ಪ್ರಕಾರ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ. ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ 1 ಹೆಕ್ಟೇರಿಗೆ ರೈತರಿಗೆ ಕುಷ್ಕಿ ಬೆಳೆಗೆ 17,000 ರೂಪಾಯಿ ಸಿಗುತ್ತೆ. ಒಟ್ಟಾರೆಯಾಗಿ ನೀರಾವರಿ ಜಮೀನಿಗೆ 25,500 ರೂಪಾಯಿ ಸಿಗುತ್ತೆ. ಮತ್ತು ಪೆರೆನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಸಿಗುತ್ತೆ. ಇದನ್ನು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ. ನೆರೆಹಾನಿಯಿಂದ ಬೆಳೆ ಮಾತ್ರವಲ್ಲ, ರಸ್ತೆ, ಸೇತುವೆ, ವಿದ್ಯುತ್ ಸೇರಿ ಮೂಲ ಸೌಕರ್ಯಗಳಿಗೂ ಹಾನಿಯಾಗಿದೆ. ಸರ್ಕಾರ ತ್ವರಿತಗತಿಯಲ್ಲಿ ಪರಿಹಾರ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, TV9.